ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಕಳೆದ ತರಗತಿಯಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂಥ ಅಧ್ಯಾಯದಲ್ಲಿ ಒಂದು ಉದಾಹರಣೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಆ ಉದಾಹರಣೆಯನ್ನು ಇನ್ನೊಂದ್ಸಲಿ ನೋಡೋಣ. ನೋಡಿ, ಈಗ ಒಂದು ಸನ್ನಿವೇಶವನ್ನು ನೋಡೋಣ. ಅಲಹಾಬಾದ್ನಲ್ಲಿ ಒಂದು ದೂರದರ್ಶನ ಕೇಂದ್ರವಿರ್ತದೆ. ಆ ಕೇಂದ್ರ ಒಂದು ಜಾಹೀರಾತನ್ನು ನೀಡುತ್ತದೆ. ಅದರಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಂದು ಹೊಸ ಸಿನಿಮಾ ಪ್ರದರ್ಶನವಿದೆ ಅಂತೇಳಿ ಪ್ರಕಟಣೆಯನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ಅಸ್ಸಾಮಿನ ಗುವಾಹಟಿಯಿಂದ ಗುಜರಾತಿನ ಕಚ್ವರೆಗಿನ ಜನ ಈ ಸಿನಿಮಾ ನೋಡಲಿಕ್ಕೆ ತಯಾರಾಗ್ತಾರೆ. ಮಾರನೇ ದಿನ ಗುವಾಹಟಿಯ ಜನ ಸೂರ್ಯ ನೆತ್ತಿಯ ಮೇಲೆ ಬರುವಾಗ ಟಿವಿ ಆನ್ ಮಾಡ್ತಾರೆ. 12 ಗಂಟೆ ಆಯಿತು ಅಂದ್ಕೊಂಡು ಆನ್ ಮಾಡ್ತಾರೆ. ಆದರೆ ಸಿನಿಮಾ ಬರೋದೇ ಇಲ್ಲ. ಸುಮಾರು 1 ಗಂಟೆ ಕಾದ ನಂತರ ಸಿನಿಮಾ ಪ್ರಾರಂಭವಾಗುತ್ತದೆ. ಆಗ ಅವರು ಟಿವಿಯವರಿಗೆ ಬೈದುಕೊಳ್ತಾರೆ. 1 ಗಂಟೆಗೆ ಎಂದು ಹೇಳುವ ಬದಲು 12 ಗಂಟೆಗೆ ಸಿನಿಮಾ ಎಂದು ಹೇಳಿ ಸುಳ್ಳು ಹೇಳಿದ್ದಾರೆ ಅಂತೇಳಿ ಅವರು ಬೈಕೊಳ್ತಾರೆ. ಸೊ ಅದೇ ಅಲಹಾಬಾದಿನ ಜನ ಏನು ಇದು ಮಾಡಿದ್ರಲ್ವಾ, ಸೊ ಜನ ನೆತ್ತಿಯ ಮೇಲೆ ಬಂದ ತಕ್ಷಣ 12 ಗಂಟೆ ಅಂತೇಳಿ ಕರೆಕ್ಟಾಗಿ ಅಂದ್ಕೊಂಡು ಏನು ಮಾಡ್ತಾರೆ, ಟಿವಿ ಆನ್ ಮಾಡಿದಾಗ ಸರಿಯಾಗಿ ಸಿನಿಮಾ ಆರಂಭ ಆಗುತ್ತೆ. ಅದೇ ರೀತಿ ಗುಜರಾತಿನ ಕಚ್ ಜನ ತಮ್ಮ ನೆತ್ತಿಯ ಮೇಲೆ ಸೂರ್ಯ ಬಂದಾಗ 12 ಗಂಟೆ ಆಯ್ತು ಅಂತ ಟಿವಿ ಆನ್ ಮಾಡಿದ್ರೆ ಸಿನಿಮಾ ಅರ್ಧ ಮುಗಿದು ಹೋಗಿರುತ್ತೆ, ಮುಂಚೆನೆ ಬಂದಿರುತ್ತೆ. ಎಲ್ಲಿ ಗುಜರಾತ್ ಈ ಕಡೆಯಿಂದ ಫಸ್ಟ್ ಬಂದಿರುತ್ತಲ್ವಾ, ಎಂಟ್ರಿ ಆಗುತ್ತಲ್ವ, ಹಂಗಾಗಿ ಟೈಮ್ ಎಂಟ್ರಿ ಆಗುತ್ತಲ್ವ, ಹಾಗಾಗಿ ಅವ್ರು 12 ಗಂಟೆ ಆಗೈತೆ ಅಂತ ಮುಗಿದಿರ್ತಾರೆ. ಆದರೆ ಅರ್ಧ ಸಿನಿಮಾ ಮುಗಿದೋಗಿರುತ್ತೆ. ಆಗ ಟಿವಿ ಅವರು ಸರಿಯಾಗಿ ಸಮಯವನ್ನು ಹೇಳಲಿಲ್ಲ ಅಂತೇಳಿ ಅವರು ಬೈದುಕೊಳ್ತಾರೆ. ಆದರೆ ಇಲ್ಲಿ ಟಿವಿ ಅವ್ರದ್ದು ತಪ್ಪ ಅಥವಾ ಅಲ್ಲಿಯ ಜನರ ತಪ್ಪ ಅಂದರೆ ಏನು ಸಮಸ್ಯೆ ಆಗಿದೆ ಅಂದರೆ ಸಮಯ ಒಂದೇ ಥರ ಇಲ್ಲ. ಸೊ ಹಾಗಾದ್ರೆ ಏನು ಮಾಡಬೇಕು? ಎಸ್, ವೆರಿ ಗುಡ್. ಒಂದೇ ಸಮಯ ಬೇಕಲ್ವಾ? ಒಂದೇ ಸಮಯ ಅಂದರೆ ಎಲ್ಲರೂ 12 ಗಂಟೆ ಆಗಿದೆ ಅಂದ್ಕೊಂಡು ಏನು ಮಾಡ್ತಾರೆ, ಸರಿಯಾಗಿ ಟೈಮನ್ನು ಕರೆಕ್ಟಾಗಿ ಆನ್ ಮಾಡ್ಕೊಳ್ತಾರೆ, ಅವಾಗತ್ತಲ್ಲ. ಸೊ ಅದಕ್ಕೋಸ್ಕರ ಈ ಥರದ ಸಮಸ್ಯೆಗಳು ನೋಡಿ, ಸೂರ್ಯ ಭೂಮಿ ಸುತ್ತೋದ್ರಿಂದ ಸಮಯಗಳ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡೋದು, ಒಂದೇ ಸಮಯ ನಮಗೆ ನಿಗದಿ ಬೇಕು ಅಂತ ನೀವು ಹೇಳಿದ್ರಿ. ಹಾಗಾಗಿ ಒಂದು ದೇಶದಲ್ಲಿ ಅದಕ್ಕೆ ಪ್ರಮಾಣ ವೇಳೆ ಅಂತ ಕರಿತೀನೋ ಅದರ ಬಗ್ಗೆ ನೋಡೋಣ ಈಗ. ಸೊ ಅದ್ರ ಬಗ್ಗೆ ನೀವು ಹೇಳಿದಾಗೆ ಅದರ ಕ್ಲಾರಿಫಿಕೇಶನ್ ಮುಂದೆ ಕೊಡ್ತೀನಿ. ಒಂದು ದೇಶದ ಮಧ್ಯದಲ್ಲಿ ಹಾದು ಹೋಗುವಂತಹ ರೇಖಾಂಶದ ವೇಳೆಯನ್ನು ಇಡೀ ದೇಶದ ವೇಳೆಯನ್ನಾಗಿ ಅನುಸರಿಸುವ ವಿಧಾನವೇ ಪ್ರಮಾಣ ವೇಳೆ. ನೀವು ಹೇಳಿದ್ರೆ ಇಲ್ಲೇ ಬಂದ್ಬಿಟ್ಟು ನೋಡಿ, ಇಡೀ ಒಂದು ದೇಶಕ್ಕೆ ಒಂದೇ ಟೈಮಿಂಗ್ಸ್ ಬೇಕು ಅಂತ ಹೇಳಿ ಒಂದು ಟೈಮಿಂಗ್ಸ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಅವ್ರು ತೀರ್ಮಾನ ಮಾಡಿ ಏನು ಮಾಡಿದ್ರು, ಒಂದು ದೇಶದಲ್ಲಿ ಮಧ್ಯದಲ್ಲಿ ಹಾದು ಹೋಗುವ ಯಾವುದೇ ಒಂದು, ಈಗ ಉದಾಹರಣೆ ಭಾರತ ತಗೋಣ, ಅದಲ್ಲಿ ಕೊಟ್ಟಿದ್ದೀನಿ ಭಾರತನೇ. ಸೊ ಹಾದು ಹೋಗುವಂತಹ ರೇಖಾಂಶದ ವೇಳೆಯನ್ನು ಮಧ್ಯದಲ್ಲಿ ಹಾದು ಹೋಗುವಂಥದ್ದು ನೋಡಿ, ಇಲ್ಲಿ ಮಧ್ಯದಲ್ಲಿ ಹಾದು ಹೋಗಿದೆ, ಬ್ಲೂ ಕಲರ್ಲೇ ಮೆನ್ಷನ್ ಮಾಡಿದ್ದೀನಲ್ಲ, ಮಧ್ಯದಲ್ಲಿ ಹಾದು ಹೋಗಿದೆ ನಮ್ಮ ಭಾರತದಲ್ಲಿ. ಈಗ ಸ್ವಲ್ಪ ಈ ಕಡೆಗಿದೆ ಅಷ್ಟೇ. ಸೊ ಅದಕ್ಕೆ ಈ ರೇಖಾಂಶಕ್ಕೆ ಒಂದು ರೇಖಾಂಶ ಇದೆ ಇಲ್ಲಿಂದ ಇಲ್ಲಿ ತನಕ. ಸೊ ಮಧ್ಯದಲ್ಲಿ ಇದು ಸ್ವಲ್ಪ ಮಧ್ಯಕ್ಕಿಂತ ಸ್ವಲ್ಪ ಈ ಕಡೆ ಇದೆ, ಹಾಗಾಗಿ ಅದನ್ನೇ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಮಧ್ಯದಲ್ಲಿ ಹೋಗುವ ರೇಖಾಂಶವನ್ನು ಇಡೀ ದೇಶದ ವೇಳೆಯನ್ನಾಗಿ ಅನುಸರಿಸುವಂಥ ವಿಧಾನವೇ ನಮ್ಮ ಪ್ರಮಾಣ ವೇಳೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು ಮಕ್ಕಳೇ. ದೇಶದ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ರೇಖಾಂಶವನ್ನು ಅದನ್ನು ಟೈಮನ್ನು ಅನುಸರಿಸುವಂಥ ವಿಧಾನ ಅಳವಡಿಸ್ಕೊಳ್ತೀವಿ, ಅದನ್ನೇ ನಾವು ಪ್ರಮಾಣ ವೇಳೆ ಅಂತ ಕರಿತೀವಿ. ಸೊ ಭಾರತದಲ್ಲಿ 82ವರೆ ಪೂರ್ವ ರೇಖಾಂಶ ನೋಡಿ, ಪೂರ್ವ ಭಾಗಕ್ಕಿದೆ ಅಲ್ವಾ ಸಾವಿರದಿಂದ, ಹಾಗಾಗಿ ಪೂರ್ವ ರೇಖಾಂಶ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಈ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶ ಅಂತ ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ. ಸೊ 82ವರೆ ಪೂರ್ವ ರೇಖಾಂಶ ಉತ್ತರ ಪ್ರದೇಶ ಬರ್ತದೆ. ಉತ್ತರ ಪ್ರದೇಶದ ಅಲಹಾಬಾದ್ ನಗರದ ಮೂಲಕ ಹಾದು ಹೋಗಿದೆ. ಅಲಹಾಬಾದ್ ನಗರ ಬರ್ತದೆ. ಸೊ ಅಲ್ಲಿನ ಅಲಹಾಬಾದ್ ನಗರದ ಮೇಲೆ ಏನಾಗುತ್ತೆ, ಹಾದು ಹೋಗುತ್ತದೆ. ಸೊ ಇದು ಗ್ರೀನ್ವಿಚ್ ವೇಳೆಗಿಂತ 5:15 ಗಂಟೆ ನಿಮಿಷ ಮುಂದಿರ್ತದೆ. ಯಾಕೆಂದ್ರೆ ಅದು ಗ್ರೀನ್ವಿಚ್ ರೇಖೆ ಹಿಂದೆ ಬರ್ತದೆ, ನಮಗಿಂತ ಹಿಂದೆ ಬರ್ತದೆ. ಸೊ ಆ ಗ್ರೀನ್ವಿಚ್ ರೇಖೆಗಿಂತ ಅಲ್ಲಿನ ಟೈಮಿಗಿಂತ ನಮ್ಮದು 5:15 ಗಂಟೆ ಏನಾಗಿರುತ್ತೆ, ಮುಂದಿರುತ್ತೆ ನಮ್ಮ ಟೈಮಿಂಗ್ಸ್. ಓಕೆ. ಸೊ ಹೀಗೆ ಈ ಒಂದು ದೇಶದ ಮಧ್ಯದಲ್ಲಿ ಹಾದು ಹೋಗುವಂತಹ ಈ ರೇಖೆಗಳನ್ನ ಇಟ್ಕೊಂಡು ಆ ದೇಶಕ್ಕೆ ಒಂದು ವೇಳೆಯನ್ನು ನಿಗದಿ ಮಾಡ್ಕೊಳ್ತಾರೆ. ಓಕೆ ಮಕ್ಕಳೇ? ಎಸ್, ವೆರಿ ನೈಸ್. ಸೊ ಇಲ್ಲಿ ಪ್ರಮಾಣ ವೇಳೆಗೆ ಸಂಬಂಧಪಟ್ಟಂಥ ಒಂದು ಇದನ್ನು ಕೊಟ್ಟಿದ್ದಾರೆ ನೋಡಿ. ನಮ್ಮ ಭಾರತದಲ್ಲಿ ಮಧ್ಯದಲ್ಲಿ ಹಾದು ಹೋಗಿರುವಂತಹ ಒಂದು 82ವರೆ ಪೂರ್ವ ರೇಖಾಂಶವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೋಬೋದಾಗತ್ತೆ. ಸೊ ಪ್ರಪಂಚದ ಆಮೇಲೆ ನೋಡಿ, ಇನ್ನೊಂದು ವಿಶೇಷ ಅಂದರೆ ವೇಳಾವಲಯಗಳಂತ ಮಾಡ್ಕೊಂಡಿದ್ದೀವಿ. ಯಾಕೆ ಮಾಡ್ಕೊಂಡಿದ್ದೀವಿ? ಕೆಲವೊಂದು ವೇಳಾವಲಯಗಳಂತ ಮಾಡ್ಕೊಂಡಿದ್ದೀವಿ. ಯಾಕೆ ಮಾಡ್ಕೊಳ್ತೀವಿ ಅಂದರೆ, ಎಲ್ಲ ದೇಶದಲ್ಲೂ ಇಷ್ಟೇ ರೇಖಾಂಶ ಹಾದು ಹೋಗ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ರಾಷ್ಟ್ರಗಳಲ್ಲಿ ವಿಸ್ತಾರ ಜಾಸ್ತಿ ಇರೋದ್ರಿಂದ ಆ ಭಾಗದಲ್ಲಿ ಜಾಸ್ತಿ ರೇಖಾಂಶ ಹಾದು ಹೋಗಿರ್ಬೋದು. ಸೊ ಹಾಗಾಗಿ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ ಟೈಮಿಂಗ್ಸ್ ಅಲ್ವಾ. ಸೊ ಈಗ ನಮ್ಮಲ್ಲಿ ಕಮ್ಮಿ ಟೈಮಿಂಗ್ಸ್ ಇದಾಗಿರ್ಬೋದು. ಈಗ ಉದಾಹರಣೆ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಎಲ್ಲರೂ ಒಂದೇ ಥರ ಊಟ ಮಾಡೋಕ್ಕಾಗುತ್ತಾ? ಇಲ್ಲ. ಎಲ್ಲರೂ ಒಂದೇ ಥರ ವೆಯ್ಟ್ ಎತ್ತಕ್ಕಾಗುತ್ತಾ? ಇಲ್ಲ. ಹಂಗೇನೆ ಸೊ ಏನಾಗುತ್ತೆ, ಇಲ್ಲಿ ಕೆಲವೊಂದು ರಾಷ್ಟ್ರಗಳು ವಿಸ್ತಾರವಾಗಿರೋದ್ರಿಂದ ಕೆಲವು ರಾಷ್ಟ್ರಗಳಲ್ಲಿ ರೇಖಾಂಶಗಳು ಏನಾಗಿರ್ತವೆ, ಜಾಸ್ತಿ ಇರ್ತವೆ. ನೋಡಿ, ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ 45ಕ್ಕಿಂತ ಹೆಚ್ಚು ರೇಖಾಂಶಗಳು ಹಾದು ಹೋಗಿದ್ದಾವೆ. ಸೊ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3 ರಿಂದ 4 ಗಂಟೆಗಳಷ್ಟು ವ್ಯತ್ಯಾಸ ಇರುತ್ತೆ. ಆ ಭಾಗಗಳಲ್ಲೆಲ್ಲ 3 ಗಂಟೆ 4 ಗಂಟೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಹಿಂದೆ ಮುಂದೆ ಆಗಿರುತ್ತೆ.
ಸೊ ಇಲ್ಲಿ ಇಡೀ ದೇಶಕ್ಕೆ ಒಂದೇ ವೇಳೆಯನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ರೇಖಾಂಶಗಳು ಅಲ್ಲಿ ಇರತಕ್ಕಂಥ ರೇಖಾಂಶಗಳು ಏನಾಗಿರ್ತವೆ? ಎಸ್, ವೆರಿ ಗುಡ್, ಜಾಸ್ತಿ ಇರ್ತವೆ. ಹಾಗಾಗಿ ಅಲ್ಲಿ ಒಂದೇ ಸಮಯ ನಿಗದಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ 3-4 ಗಂಟೆ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ಇಡೀ ದೇಶವನ್ನು ಏನು ಮಾಡ್ತಾರೆ, ಕಾಲವಲಯಗಳನ್ನಾಗಿ ವಿಭಾಗಿಸ್ತಾರೆ. ಒಂದೊಂದು ಭಾಗ ಅಂತ ಮಾಡ್ಕೊಳ್ತಾರೆ. ಇಲ್ಲಿಂದ ಇಲ್ಲಿ ತನಕ ಒಂದು ಭಾಗ ಅಂತ ಮಾಡ್ಕೊಳ್ತಾರೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ನೋಡಿ, ರಷ್ಯಾ ಜಾಸ್ತಿ ವಿಸ್ತಾರವಾಗಿದೆ. ಹಾಗಾಗಿ 11 ವೇಳಾ ವಲಯಗಳು ಜಾಸ್ತಿ ಇದೆ. ಅಲ್ಲಿ ಜಾಸ್ತಿ ಇದೆ, ತುಂಬಾನೇ. ರಷ್ಯಾ ಜಾಸ್ತಿ ವಿಸ್ತಾರವಾಗಿದೆ, 11 ವೇಳಾ ವಲಯಗಳನ್ನು ಹೊಂದಿದೆ ಇದು ರಷ್ಯಾ. USA ಮತ್ತು ಕೆನಡಾ 5 ವೇಳಾ ವಲಯಗಳನ್ನು ಹೊಂದಿದೆ. ಸೊ ಆಸ್ಟ್ರೇಲಿಯಾ 3 ವೇಳಾ ವಲಯಗಳನ್ನು ಹೊಂದಿದೆ. ಯಾಕೆಂದ್ರೆ ಆಸ್ಟ್ರೇಲಿಯಾ ಚಿಕ್ಕ ರಾಷ್ಟ್ರ, ಹಾಗಾಗಿ 3 ವೇಳಾ ವಲಯಗಳನ್ನ ಹೊಂದಿದೆ. ಸೊ ಅದನ್ನೇ ಈ ಚಿತ್ರಗಳು ಚೇಂಜ್ ಇದಾವೆ ಅಷ್ಟೇ, ಅದೇ ರೀತಿ ಇದೆ. ಸೊ ಈ ರೀತಿಯಾಗಿ ವೇಳಾ ವಲಯಗಳು ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಕಾಲದ ವ್ಯತ್ಯಾಸಗಳು ನಿಮ್ಗೆ ಇರ್ತವೆ. ಸೊ ನಿಮಗೆ ಇಂತಹ ಒಂದು ಸ್ಥಳದ ಬಗ್ಗೆ ತಿಳಿದಿದೆಯೇ ನೋಡಿ, ಅದನ್ನ ಹೇಳ್ತಾರೆ, ಅದನ್ನ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ಒಂದು ವೇಳೆ ನೀವು 20ನೇ ದಿನಾಂಕದಿಂದ ಅಲ್ಲಿನ ಪ್ರಯಾಣ ಆರಂಭಿಸಿ ಒಂದು ದಿನ ಮುಂಚಿತವಾಗಿ ಅಂದರೆ 19ನೇ ದಿನಾಂಕದಿಂದ ತಲುಪುವಂಥ ಸ್ಥಳ ನಿಮಗೆ ಗೊತ್ತಿದೆಯಾ? ಸೊ ಆ ಥರ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದ್ರೆ ಅದು ಸೂರ್ಯನ ಸುತ್ತ ಭೂಮಿ ತಿರುಗೋದ್ರಿಂದ ಈ ಥರದ ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ. ಓಕೆ, ಅದರ ಬಗ್ಗೆ ಇಲ್ಲಿ ಏನು ತುಂಬ ಡೀಟೇಲ್ಸ್ಗೆ ನಿಮ್ಮ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಇಂಥ ಒಂದು ಸ್ಥಳದ ಬಗ್ಗೆ ತಿಳಿದ್ರೆ, ಮೀನುಗಾರರು ಒಂದು ವೇಳೆ ಸಮುದ್ರದಲ್ಲಿ ಮೀನು ಹಿಡಿಯಲು ಶುಕ್ರವಾರದಂದು ತಮ್ಮ ಹಡಗಿನಲ್ಲಿ ಹೋಗಿ ಗುರುವಾರದಂದೇ ಹುಟ್ಟಿಯ ತುಂಬ ಮೀನನ್ನು ಹಿಡ್ಕೊಂಡು ಬರುವಂಥದ್ದು. ಅಂದರೆ ಇದು ಯಾಕೆ ಆಗುತ್ತೆ ಈ ಥರದ ವ್ಯತ್ಯಾಸಗಳು ಅಂದರೆ ಭೂಮಿ ಸುತ್ತುತ್ತಾ ಇರುತ್ತಲ್ವಾ, ಸಮಯದ ವೇಳೆ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ಈ ಕಡೆಯಿಂದ ಹೋಗಿದ್ದು ಮಂಗಳವಾರ ಆಗಿದ್ರೆ ಮತ್ತೆ ಆ ಕಡೆಯಿಂದ ಮತ್ತೆ ಸೋಮವಾರ ಆಗಿರುತ್ತೆ, ಸೋಮವಾರ ಸಿಗುತ್ತೆ. ಅದರ ಡಿಫ್ರೆನ್ಸ್ಗಳಾಗುತ್ತೆ. ಸೊ ಕನ್ಫ್ಯೂಸ್ ಆಗೋಂಥದ್ದು ಬೇಕಾಗಿಲ್ಲ, ಅದೇ ಥರ ಕೊಟ್ಟಿದ್ದಾರೆ. ಸೊ ಆಮೇಲೆ ವಿಮಾನದಲ್ಲಿ ಪ್ರಯಾಣ ಮಾಡಿದವರಿಗೆ ರಾತ್ರಿ 12 ಗಂಟೆ ಆದ ತಕ್ಷಣ ಸಮಯದ ಮೂಲಕ ಮುಂಚೆ ಶನಿವಾರ ಇತ್ತು, ಈಗ ಸೋಮವಾರ ದಿನದಲ್ಲಿದ್ದೇವೆ ಎಂಬ ಸೂಚನೆಗಳು ನೀಡಲಾಗುತ್ತದೆ. ಅಂದರೆ ಮಧ್ಯದಲ್ಲಿರ್ತಕ್ಕಂಥ ರವಿವಾರ ಮಾಯವಾಗಿ ಒಂದು ದಿನ ಮುಂಚೆ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಸ್ವಲ್ಪ ಮುಂದೆ ಸಿಗುತ್ತೆ. ನಿಮಗೆ ಅಲ್ಲಿಗೆ ಹೋಗ್ಬಿಡೋಣ. ಸೊ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ಸೊ 0 ಡಿಗ್ರಿ ರೇಖಾಂಶದ ವಿರುದ್ಧ ದಿಕ್ಕಿನಲ್ಲಿರುವಂತಹ ರೇಖಾಂಶ, 0 ಡಿಗ್ರಿ ರೇಖಾಂಶ ಏನಿದೆಯಲ್ಲ, ಆ 0 ಡಿಗ್ರಿ ರೇಖಾಂಶದ ವಿರುದ್ಧವಾಗಿ ಇನ್ನೊಂದು ರೇಖೆ ಬರುತ್ತೆ. ಅದನ್ನು 180 ಡಿಗ್ರಿ ಆಗಲೇ ಹೇಳಿದ್ದಾನೆ. ಈ ಕಡೆಯಿಂದ 180 ಇರುತ್ತೆ, ಈ ಕಡೆ 180 ಇರುತ್ತೆ ಅಂತ ಹೇಳಿದ್ನಲ್ವಾ. ಸೊ ಅಲ್ವಾ, ಆಗಲೇ ಈ ಕಡೆ 180 ರೇಖಾಂಶ ಇರುತ್ತೆ, ಈ ಕಡೆ 180 ರೇಖಾಂಶ ಇರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ ಆಗಲಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಹಾಗೆ ಅದರ ವಿರುದ್ಧ 0 ಡಿಗ್ರಿಯ ವಿರುದ್ಧವಾಗಿ ಏನಾಗಿರುತ್ತೆ, 180 ಇರುತ್ತೆ, ಅಲ್ಲಿ ಕ್ಲೋಸ್ ಆಗುತ್ತೆ. ಇನ್ನು 180 ಮುಂದಕ್ಕೆ ಬರುತ್ತಲ್ವಾ. ಸೊ ಹಾಗಾಗಿ 180 ಡಿಗ್ರಿಯನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಒಪ್ಕೊಳ್ತೀವಿ ನಾವು. 0 ಡಿಗ್ರಿ ಆಪೋಸಿಟ್ ಇರುತ್ತೆ ಇದು 180 ಡಿಗ್ರಿ ರೇಖಾಂಶ. ಯಾವುದೇ ಒಂದು ದೇಶದಲ್ಲಿ 2 ದಿನಾಂಕಗಳು ಒಂದೇ ಸಂದರ್ಭದಲ್ಲಿ ಬರದ ಹಾಗೆ ಈ ರೇಖಾಂಶವನ್ನು ಸ್ವಲ್ಪ ಏನು ಮಾಡಿದ್ವಿ ನಾವು, ಸ್ವಲ್ಪ ಅಂಕುಡೊಂಕುಗಳನ್ನಾಗಿ ರಚನೆ ಮಾಡ್ಕೊಂಡಿದ್ದೆ ನಿಮಗೆ. ಯಾಕೆಂದ್ರೆ ಒಂದೇ ರಾಷ್ಟ್ರದಲ್ಲಿ 2 ದಿನಾಂಕ ಬರುವಂಥ, ಒಂದೇ ದಿನ ಮತ್ತೆ 2 ಸರಿ ಬರುವಂಥ ಅವಶ್ಯಕತೆ ಇಲ್ಲ. ಸೊ ಒಂದೇ ದಿನ, ಈಗ 22 ಅಂದರೆ ಇವತ್ತೆಲ್ಲ ನಮ್ಮ ಇಡೀ ದೇಶ ತುಂಬ 22 ಇರಬೇಕು. ಸೊ ಹಾಗಾಗಿ ಆ ಥರ ಬರಲಿಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈ ಅಂತಾರಾಷ್ಟ್ರೀಯ ದಿನ ರೇಖೆ ಏನಿದೆಯಲ್ಲ ಅದನ್ನು ಸ್ವಲ್ಪ ಈಗ ಒಂದು ರಾಷ್ಟ್ರ ಅರ್ಧದಲ್ಲಿ ಇರುತ್ತಪ್ಪ, ಅದನ್ನ ಹೆಂಗೈತೆ ಹಂಗೆ ಹೇಳ್ಬಿಟ್ರೆ ಈ ಕಡೆ ಒಂದು ಡೇಟ್ ಆಗ್ಬಿಡುತ್ತೆ, ಈ ಕಡೆ ಒಂದು ಡೇಟ್ ಆಗ್ಬಿಡುತ್ತೆ. ಈಗ ರಾಷ್ಟ್ರ ನೋಡಿ, ಈ ಅಂತಾರಾಷ್ಟ್ರೀಯ ದಿನಾಂಕ ಸ್ಟ್ರೈಟಾಗಿ ಹೇಳಿದ್ವಿ ಅನ್ಕೊಳ್ಳಿ, ಅರ್ಧ ರಾಷ್ಟ್ರ ಹಿಂಗೆ ಬಂದಿರುತ್ತೆ, ಈ ಕಡೆ ಅರ್ಧ ರಾಷ್ಟ್ರ ಬಂದಿರುತ್ತೆ. ಸೊ ಹಾಗಾದಾಗ ಏನಾಗುತ್ತೆ, ಈ ಕಡೆ ಒಂದು ಡೇಟ್ ಆಗುತ್ತೆ, ಈ ಕಡೆ ಒಂದು ಡೇಟ್ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡಿದ್ವಿ, ಸ್ವಲ್ಪ ರಾಷ್ಟ್ರಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸೊ ಏನು ಮಾಡಿದ್ವಿ, ಅಂಕುಡಂಕ ಸ್ವಲ್ಪ ಮಟ್ಟಿಗೆ ಹೇಳ್ಕೊಂಡಿದ್ದೀವಿ. ಅದನ್ನು ಅಂತಾರಾಷ್ಟ್ರೀಯ ದಿನರೇಖೆಯನ್ನು ಇಲ್ಲಿ ಸಂಬಂಧ ಚಿತ್ರ ನೋಡಿ, ಇಲ್ಲಿ ಇದೆ ನೋಡಿ, ಅಂಕುಡೊಂಕ ಹೇಳ್ಕೊಂಡಿದ್ದೀವಿ. ಉದಾಹರಣೆ ಒಂದು ರಾಶಿ ಇರುತ್ತಪ್ಪ, ಅರ್ಧ ಈ ಕಡೆಗೆ ಹೋಗಿರುತ್ತೆ, ಅರ್ಧ ಈ ಕಡೆಗೆ ಬಂದಾಗ ಅವಾಗ 2 ಡೇಟ್ ಆಗಿಬಿಡುತ್ತೆ. ಹಂಗಾಗಿ ಏನಾಗುತ್ತೆ, ಅದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದೇ ಡೇಟ್ ಇರಲಿ ಅಂತೇಳಿ ಅಂಕುಡೊಂಕಾಗಿ ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ದೀವಿ. ಓಕೆ, ಜನರು ಪ್ರಪಂಚದ ಸುತ್ತಲೂ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ವೇಳೆ ಮತ್ತು ದಿನದ ಸಮಸ್ಯೆ ಎದುರಾಗಬಹುದು ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದಾಗ. ಸೊ ಇದನ್ನು ಬಗೆಹರಿಸಲಿಕ್ಕೆ ನಿಗದಿಪಡಿಸಿದಂತಹ 180 ಡಿಗ್ರಿ ರೇಖಾಂಶನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಅದನ್ನು ಸ್ವಲ್ಪ ಮಟ್ಟಿಗೆ ಬಗೆಹರಿಸಲಿಕ್ಕೆ ಇದರದ ರೇಖೆಯನ್ನು ನಾವು ಹೇಳ್ಕೊಂಡಿದ್ದೇವೆ. ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ 180 ಡಿಗ್ರಿ ರೇಖಾಂಶವು 0 ಡಿಗ್ರಿ ಗ್ರೀನ್ವಿಚ್ ರೇಖಾಂಶಕ್ಕೆ ವಿರುದ್ಧ ದಿಕ್ಕಿನಲ್ಲಿದೆ. ಆಗಲೇ ಹೇಳಿದೆ, ಇದರ ಆಪೋಸಿಟ್ ಹಿಂದುಗಡೆಗೆ 0 ಡಿಗ್ರಿ ಇರುತ್ತೆ. ಸೇಮ್ ಇದ್ರ ಕಂಟಿನ್ಯೂ ಹಿಂದಕ್ಕೆ ಇರುತ್ತೆ 0 ಡಿಗ್ರಿ. ಸೊ ಹಡಗು ಅಥವಾ ವಿಮಾನದಲ್ಲಿ ಪ್ರಯಾಣಿಸ್ತಕ್ಕಂಥವ್ರು ಒಂದು ವಿಶೇಷ ಏನಪ್ಪ ಅಂದರೆ 180 ಡಿಗ್ರಿ ರೇಖಾಂಶ ದಾಟುವಾಗ ಉದಾಹರಣೆ ಇದನ್ನು ದಾಟಿ ಈ ಕಡೆ ಬರಬೇಕು ಅಂದಾಗ ದಿನಾಂಕ ಮತ್ತು ದಿನಗಳನ್ನು ಏನು ಮಾಡಬೇಕು, ಬದಲಾಯಿಸ್ಕೊಡ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಕಂಟಿನ್ಯೂ ಆಗಿಬಿಡುತ್ತೆ. ಸೊ ದಿನಾಂಕ ಇಲ್ಲಿಗೆ ಚೇಂಜ್ ಇರುತ್ತೆ, ದಿನಾಂಕಗಳು ಚೇಂಜ್, ಇಲ್ಲಿಂದ ಇನ್ನೊಂದು ದಿನಾಂಕ ಬರುತ್ತೆ, ಬೇರೆ ದಿನ ಬಂದ್ಬಿಡುತ್ತೆ. ಅದಕ್ಕೆ ಇದನ್ನು ದಾಟುವಾಗ ಏನು ಮಾಡಬೇಕು, ದಿನಾಂಕಗಳು ಮತ್ತೆ ಇದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ದಿನಗಳನ್ನು. ಓಕೆ ಮಕ್ಕಳೇ, ಹಾಗಾದಾಗ ಅವ್ರಿಗೆ ಸರಿಯಾದಂಥ ದಿನ ಮತ್ತು ಡೇಟ್ಗಳು ಸಿಗತ್ತೆ. ಅಂತಾರಾಷ್ಟ್ರೀಯ ದಿನ ರೇಖೆ ನೋಡೋಣ. ರೇಖಾಂಶವನ್ನು ಗುರುತಿಸುವಾಗ
ಮೊದಲು 180 ಡಿಗ್ರಿ ರೇಖಾಂಶವನ್ನು ಗುರುತಿಸುವುದು ಮುಖ್ಯವಾಗಿತ್ತು. ಸ್ಟಾರ್ಟಿಂಗಲ್ಲಿ ಆರಂಭವಾಗಿದ್ದು ಅದಕ್ಕೆ ಸಂಬಂಧಪಟ್ಟ ಕಾರಣ ಅದೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯಾಗಿದ್ದರಿಂದ ಜನವಸತಿ ಇಲ್ಲದಂಥ ಸ್ಥಳದಲ್ಲಿ ಹಾದು ಹೋಗುವ ಸಲುವಾಗಿ ಅದನ್ನು ಪೆಸಿಫಿಕ್ ಸಾಗರದಲ್ಲಿ ಗುರುತಿಸುವಂಥ ನಿರ್ಧಾರವನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ಆಮೇಲೆ 180 ಡಿಗ್ರಿ ರೇಖಾಂಶಕ್ಕೆ ವಿರುದ್ಧದಲ್ಲಿ 0 ಡಿಗ್ರಿ ರೇಖಾಂಶ ಏನಿತ್ತಲ್ಲ ಅದನ್ನು ಗುರುತಿಸಿದ್ರು ನೋಡೋಣ ಅಂತೇಳಿ. ಅಂದರೆ ಮೊದಲೇ 180 ಡಿಗ್ರಿ ರೇಖಾಂಶವನ್ನು ಗುರುತಿಸಿ ನಂತರ 0 ಡಿಗ್ರಿ ರೇಖಾಂಶವನ್ನು ಗುರುತಿಸಿದ್ರು. ಆಮೇಲೆ ನಂತರ ಅದನ್ನ ನೋಡಿದ್ರು, ಇದನ್ನು ಫಸ್ಟ್ ಮಾಡಿ ಅದನ್ನು ಆಮೇಲೆ 0 ಡಿಗ್ರಿ ನೋಡಿದ್ರು. ಆದರೆ ಪೂರ್ಣವಾಗಿ ಜನವಸತಿ ಸ್ಥಳ ಅಲ್ಲಿ ಇಲ್ಲದ್ದರಿಂದ ಸೊ 180 ಡಿಗ್ರಿ ರೇಖಾಂಶವನ್ನೇ ಅಂಕುಡೊಂಕಾಗಿ ಹೇಳಿದು ಅದನ್ನೇ ಅಂತಾರಾಷ್ಟ್ರೀಯ ದಿನ ರೇಖೆ ಅಂತೇಳಿ ಇದನ್ನೇ ಕನ್ಸಿಡರ್ ಮಾಡಿದ್ರು. ಓಕೆ ಮಕ್ಕಳೇ, ಸೊ ಈ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ಹಡಗು ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಅಂದರೆ ಏಷ್ಯಾದಿಂದ ಉತ್ತರ ಅಮೆರಿಕಕ್ಕೆ ದಾಟಿದಾಗ ಒಂದು ದಿನವನ್ನು ಸಂಪಾದಿಸ್ತೇವೆ. ಅಂದರೆ ಎಕ್ಸ್ಟ್ರಾ ಸಿಗುತ್ತೆ ನಮಗೆ. ಅಂದರೆ ಅಂದು ಏಷ್ಯಾದಲ್ಲಿ ಸೋಮವಾರ ಆಗಿದ್ದರೆ ಅಮೆರಿಕದಲ್ಲಿ ಭಾನುವಾರ ಆಗಿರುತ್ತೆ. ಒಂದು ದಿವಸ ನಮಗೆ ಎಕ್ಸ್ಟ್ರಾ ಸಿಗುತ್ತೆ. ಓಕೆ, ಮತ್ತೆ ಇನ್ನೊಂದು ದಿವಸ ಸೋಮವಾರ ಸಿಗುತ್ತೆ ಮತ್ತೆ ತಿರುಗ್ತಾ ಇರುತ್ತಲ್ಲ ಭೂಮಿ. ಹಾಗಾಗಿ ಇಲ್ಲಿಂದ ಈಗ ಈ 80 ಡಿಗ್ರಿ ಪೂರ್ವ ರೇಖಾಂಶ ಈ ಕಡೆಯಿಂದ ಈ ಕಡೆಗೆ ಹೋದ್ ಬಂದ್ಬಿಟ್ರೆ ನಮಗೆ ಅಲ್ಲಿ ಸೋಮವಾರ ಇತ್ತು ಅಂದ್ರೆ ಮತ್ತೆ ನಮಗೆ ಅಲ್ಲಿ ಹೋದಾಗ ಹಿಂದ್ಗಡೆ ಹಿಂದಿನ ದಿವಸ ಏನಾಗುತ್ತೆ ಭಾನುವಾರನೇ ಇರುತ್ತೆ. ಮತ್ತೆ ನಮಗೆ ಇನ್ನೊಂದು ದಿವಸ ಸೋಮವಾರ ಸಿಗುತ್ತೆ. ಹಂಗೆ ಒಂದು ದಿವಸ ಎಕ್ಸ್ಟ್ರಾ ಇದು ಸಿಗುತ್ತೆ ಅಂತ. ಯಾವುದೇ ಹಡಗು ಈ ರೇಖೆಯನ್ನು ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದಾಗ ಉತ್ತರ ಅಮೆರಿಕದಿಂದ ಏಷ್ಯಾಕ್ಕೆ ಬರೋದಾದ್ರೆ ಈ ಕಡೆಯಿಂದ ಈ ಕಡೆಗೆ ಬರೋದಾದ್ರೆ ಒಂದು ದಿನವನ್ನ ಕಳೆದುಕೊಳ್ತೀವಿ. ನೋಡಿ ಇಲ್ಲಿ ಭಾನುವಾರ ಇತ್ತು, ಇಲ್ಲಿ ಸೋಮವಾರ ಇದ್ದಿದ್ರೆ ಇಲ್ಲಿ ಭಾನುವಾರಕ್ಕೆ ಬಂದಾಗ ಒಂದೊಂದು ದಿವಸ ಎಕ್ಸ್ಟ್ರಾ ಸೋಮವಾರ ಸಿಕ್ತಿತ್ತು. ಅದೇ ರೀತಿ ಏನಾಗ್ತದೆ, ಇಲ್ಲಿ ಭಾನುವಾರದಿಂದ ಬಂದರೆ ಏನಾಗ್ತದೆ, ಇಲ್ಲಿ ಒಂದು ಅಮೆರಿಕದಲ್ಲಿ ಭಾನುವಾರವಾಗಿದ್ದರೆ ಏಷ್ಯಾದಲ್ಲಿ ಸೋಮವಾರ ಸಿಗುತ್ತೆ. ಒಂದು ದಿವಸ ಅಲ್ಲಿ ನಷ್ಟ ಆಗುತ್ತೆ, ಹೋಗುತ್ತೆ, ಅಲ್ಲಿ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಹಂಗೆ ಈ ರೀತಿಯಾದಂಥ ಅಂತಾರಾಷ್ಟ್ರೀಯ ಈ ಈ ಒಂದು ದಾಟಿದಾಗ ಈ ರೀತಿ ವ್ಯತ್ಯಾಸಗಳು ನಮಗೆ ಆಗುತ್ತೆ ಮಕ್ಕಳೇ. ಸೊ ಅಂತಾರಾಷ್ಟ್ರೀಯ ದಿನರೇಖೆಯಲ್ಲಿ ಮಧ್ಯರಾತ್ರಿ 12 ಗಂಟೆ ಆಗಿದ್ದಾಗ ಪ್ರಪಂಚದ ಎಲ್ಲ ಪ್ರದೇಶದಲ್ಲಿ ಒಂದೇ ದಿನವಿರುತ್ತದೆ. ನೋಡಿ, ಇಲ್ಲಿ ಸೆಂಟ್ರಿಗೆ ಬಂದಾಗ ಎಲ್ಲ ಪ್ರಪಂಚದ ಬಹುತೇಕದಲ್ಲಿ ಒಂದೇ ಇರುತ್ತದೆ. ಉದಾಹರಣೆಗೆ ಎಲ್ಲ ಪ್ರದೇಶಗಳು ಸೋಮವಾರ ಇರ್ತದೆ ಬಹುತೇಕ ನೆತ್ತಿ ಮೇಲೆ ಬಂದಾಗ. ಓಕೆ, ಸೊ ಇದು ಕೇವಲ ಒಂದು ಕ್ಷಣ ಮಾತ್ರ. ನೋಡಿ, ಇಲ್ಲಿಂದ ಒಂಚೂರಿತ್ತ ಬಂತು ಅಂದರೆ ದಿನ ಚೇಂಜ್ ಆಗಿಬಿಡುತ್ತೆ ಆಲ್ರೆಡಿ. ಅಥವಾ ಈ ಕಡೆಗೆ ಬಂದು ಆ್ಯಕ್ಚುಲಿ ಈ ಕಡೆಗೆ ಬರೋದು, ಯಾಕಂದರೆ ಭೂಮಿ ಹಿಂಗೆ ತಿರುಗ್ತಾ ಇರುತ್ತಲ್ವಾ, ಈ ಕಡೆಗೆ ಬಂದುಬಿಡುತ್ತೆ, ಭೂಮಿ ಹಿಂಗೆ ತಿರುಗ್ತಾ ಇರ್ತಾರೆ ಹಂಗೆ. ಸೊ ಅಂದರೆ ಅಂತಾರಾಷ್ಟ್ರೀಯ ದಿನರೇಖೆಯಿಂದ ಸ್ಥಳೀಯ ವೇಳೆ 12 ಗಂಟೆ ಇರುವ ರೇಖಾಂಶದವರೆಗೆ ಒಂದು ದಿನ ಹೆಚ್ಚಾಗುತ್ತದೆ. ಅಂದರೆ ಮಂಗಳವಾರ ಆಗುತ್ತದೆ. ಒಂದು ದಿನ ಸ್ವಲ್ಪ ಈ ಕಡೆಗೆ ಆಯ್ತಂದ್ರೆ ಒಂದು ಸೆಕೆಂಡ್ ಅಷ್ಟೇ. 12 ಗಂಟೆ ಕರೆಕ್ಟಾಗಿ ಒಂದೇ ಸಮಯ ಇರ್ತದೆ. ಒಂಚೂರಿದಾದ ತಕ್ಷಣ ಈ ಕಡೆಗೆ ಅಲ್ಲಿ ಚೇಂಜ್ ಆಗಿಬಿಡುತ್ತೆ, ಸ್ವಲ್ಪ ಮುಂದಾದ್ರೆ ಚೇಂಜ್ ಆಗಿಬಿಡುತ್ತೆ ಒಂದು ಸೆಕೆಂಡ್ಗೆ. ಹಂಗೆ ಈ ರೀತಿಯಾದಂಥ ವ್ಯತ್ಯಾಸಗಳಾಗ್ತದೆ. ಅಂತಾರಾಷ್ಟ್ರೀಯ ದಿನರೇಖೆಯಲ್ಲಿ ಮಧ್ಯರಾತ್ರಿ 12 ಗಂಟೆ ಕಳೆದಂತೆ ದಿನ ಬದಲಾಗುತ್ತೆ. ನೋಡಿ, ಹೇಳ್ತೀವಿ ಮಧ್ಯರಾತ್ರಿ 12 ಗಂಟೆ ದಿನ ಬದಲಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದೆ. ಸೊ ನೋಡಿ, ಅಲ್ಲಿಂದ ಅಂತಾರಾಷ್ಟ್ರೀಯ ದಿನದವರೆಗೆ ಪೂರ್ವಾಭಿಮುಖವಾಗಿ ಒಂದು ದಿನ ಹೆಚ್ಚಾಗಿರ್ತದೆ. ಚಿತ್ರದಲ್ಲಿ ಕೆಂಪು ಬಣ್ಣದಲ್ಲಿರುವಂಥ ಭಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಸೊ ಮಂಗಳವಾರವಾದರೆ ಉಳಿದ ಭಾಗಗಳು ಇನ್ನೂ ಕೂಡ ಸೋಮವಾರವಾಗಿದೆ. ನೋಡಿ, ಇಲ್ಲಿ ಮಂಗಳವಾರ ಆದರೆ ಈ ಭಾಗ ಮಾತ್ರ ಮಂಗಳವಾರ ಆಗಿದೆ, ಇಲ್ಲಿ ಸೋಮವಾರ ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು ಇಂತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೀಗ ವ್ಯತ್ಯಾಸಗಳಾಗ್ತವೆ ನೋಡಿ, ದಿನಾಂಕ ಒಂದು ಡೇಟ್ ಹೆಚ್ಚೇ ಆಗುತ್ತೆ, ಒಂದು ಡೇಟ್ ಕಮ್ಮಿ ಆಗುತ್ತೆ, ಅಷ್ಟು ನೀವು ಬಹುತೇಕವಾಗಿ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸೊ ಬಹುತೇಕ ಬೇಕಾದಷ್ಟು ಆಗುತ್ತೆ. ಅಂತಾರಾಷ್ಟ್ರೀಯ ದಿನರೇಖೆಯಲ್ಲಿ ಮಧ್ಯಾಹ್ನ 12 ಗಂಟೆ ಆದಾಗ ಭೂಮಿಯ ಮೇಲೆ 2 ಸಮ ದಿನಗಳಿರ್ತವೆ. ನೋಡಿ, ಸೋಮವಾರ ಒಂದು ಮಂಗಳವಾರ ಇರ್ತದೆ, ಅರ್ಧ ಭಾಗದಲ್ಲಿ ಸೋಮವಾರ ಇರ್ತದೆ, ಇನ್ನು ಅರ್ಧ ಭಾಗದಲ್ಲಿ ಏನಾಗಿರುತ್ತೆ ಮಂಗಳವಾರ ಇರ್ತದೆ, ನೈಟ್ ಆಗಿರ್ತದೆ, ಬಹುತೇಕವಾಗಿ ಇದು ಸೋಮವಾರ ಡೇ ಆಗಿರ್ತದೆ. ಓಕೆ, ಸೊ ಹಾಗೆ ಮಂಗಳವಾರ ಇರ್ತದೆ ಸ್ಥಳೀಯ 12 ಗಂಟೆ ಆದಂಥ ಸಂದರ್ಭದಲ್ಲಿ. ಸೊ ಅಂತಾರಾಷ್ಟ್ರೀಯ ದಿನರೇಖೆಯಲ್ಲಿ ಮಧ್ಯಾಹ್ನ 12 ಗಂಟೆ ಆದಾಗ ಭೂಮಿಯ ಮೇಲೆ 2 ಸಮ ದಿನಗಳಿರ್ತವೆ. ನೋಡಿ, ಸೋಮವಾರ ಮಂಗಳವಾರ ಇರ್ತದೆ. ಸೊ ಅರ್ಧ ಭಾಗದಲ್ಲಿ ನೋಡಿ, ಅದರ ಅರ್ಧ ಭಾಗದಲ್ಲಿ ಸೋಮವಾರ ಆಗಿರ್ತಾರೆ, ಅರ್ಧ ಭಾಗದಲ್ಲಿ ಮಂಗಳವಾರ ಇರ್ತದೆ. ಯಾವಾಗ ಮಧ್ಯಾಹ್ನ 12 ಗಂಟೆ ಆದಂಥ ಸಂದರ್ಭದಲ್ಲಿ. ಸೊ ಈ ದಿನದ ವ್ಯತ್ಯಾಸವನ್ನು ನೋಡೋದಾದ್ರೆ ನೋಡಿ, ಅಂತಾರಾಷ್ಟ್ರೀಯ ದಿನರೇಖೆಯಲ್ಲಿ ಬೆಳಿಗ್ಗೆ 3 ಗಂಟೆ ನೋಡಿ, ಬೆಳಿಗ್ಗೆ ಆದಾಗ ನೋಡಿ, ಬೆಳಿಗ್ಗೆ ಇಲ್ಲಿರ್ತಕ್ಕಂಥದ್ದು ಸಮಯ ರಾತ್ರಿ 12 ಗಂಟೆ ಆದಾಗ ಇಲ್ಲಿ ರಾಷ್ಟ್ರೀಯ ದಿನಾಂಕ ರೇಖೆ ಮಂಗಳವಾರ. ಸರ್ತಿ ವ್ಯತ್ಯಾಸ ಸಣ್ಣಪಟ್ಟ ವ್ಯತ್ಯಾಸಗಳು ಈ ರೀತಿ ಆಗ್ತಕ್ಕಂಥದ್ದು ಕಾಣ್ಬೋದಾಗ. ಹಿಂಗೆ ತಿರುಗೋದಲ್ವ, ಈ ಕಡೆಗೆ ತಿರುಗುತ್ತೆ ಭೂಮಿ, ಈ ಕಡೆ ಚಲಿಸ್ತಾ ಇರುತ್ತಲ್ವ. ಸೊ ಅಂತ ದಿನಾಂಕಗಳು ವ್ಯತ್ಯಾಸ ಆಗುತ್ತೆ. ಸೋಮವಾರ ಆಗಿರುತ್ತೆ, ಹಿಂಗೆ ಚಲಿಸಿದಾಗ ಇಲ್ಲಿಗೆ ನೋಡಿ ಕರೆಕ್ಟ್ ನೆತ್ತಿ ಮೇಲೆ ಒಂಚೂರು ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ಇಲ್ಲಿ ಮಂಗಳವಾರ ಬೀಳುತ್ತೆ ಅಲ್ವಾ. ಇದು ಸೋಮವಾರನಾಗಿರುತ್ತೆ, ಇದು ಮಂಗಳವಾರ ಬಿಡುತ್ತೆ. ಸೊ ಈ ರೀತಿಯಾಗಿ ಪೂರ್ವಗೋಳದಿಂದ ಪಶ್ಚಿಮಾರ್ಧಗೋಳಕ್ಕೆ ಸಂಚರಿಸಿದಾಗ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟಿದಾಗ ಸೋಮವಾರ ನೋಡಿ ಪುನಃ ಸಿಗುವುದರಿಂದ ಒಂದು ದಿನದ ಲಾಭ ಆಗುತ್ತೆ. ಆಗಲೇ ಹೇಳಿದ್ದೆ ನಾನು, ಒಂದು ದಿನದ ಲಾಭ ಆಗುತ್ತೆ. ನೋಡಿ, ಮಂಗಳವಾರ ಪಶ್ಚಿಮ ಗೋಳಾರ್ಧದಿಂದ ಪೂರ್ವಾರ್ಧಗೋಳಕ್ಕೆ ಸಂಚರಿಸಿದಾಗ ಹಿಂಗೆ ಸಂಚರಿಸಿದಾಗ ಮಂಗಳವಾರ ಬರುವುದರಿಂದ ಒಂದು ದಿನ ನಷ್ಟ ಆಗುತ್ತದೆ. ಓಕೆ, ಈ ರೀತಿಯಾದಂಥ ವ್ಯತ್ಯಾಸಗಳು ಆಗ್ತದೆ ಅನ್ನೋದು ಕೂಡ. ಸೊ ಅಂತಾರಾಷ್ಟ್ರೀಯ ದಿನರೇಖೆ ಬೇರೆ ಅದನ್ನೇ ಕೊಟ್ಟಿರ್ತಕ್ಕಂಥದ್ದು. ಪೂರ್ವಾರ್ಧಗೋಳದಿಂದ ಪಶ್ಚಿಮಾರ್ಧಗೋಳಕ್ಕೆ ಸಂಚರಿಸಿದಾಗ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟಾಗ ಪುನಃ ಸಿಗುವುದರಿಂದ ಒಂದು ದಿನದ ಲಾಭ ಆಗುತ್ತದೆ. ಅದೇ ಅದನ್ನ ಇನ್ನೊಂದು ವ್ಯತ್ಯಾಸಕೊಟ್ಟಿದ್ದಾರೆ. ಪಶ್ಚಿಮಾರ್ಧಗೋಳದಿಂದ ಪೂರ್ವಾರ್ಧಗೋಳಕ್ಕೆ ಸಂಚರಿಸಿದಾಗ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟಿದಾಗ ಸೋಮವಾರ ಮುಗಿದೊಳಗೆ ಮಂಗಳವಾರ ಬರುವುದರಿಂದ ಒಂದು ದಿನ ನಷ್ಟ ಆಗ್ತದೆ ಎನ್ನುವಂಥದ್ದು ಕೂಡ.
ಸೊ ಹೀಗೆ ಅಂತಾರಾಷ್ಟ್ರೀಯ ದಿನಾಂಕ ರೀತಿಯನ್ನು ಪಶ್ಚಿಮದಿಂದ ಅಂದರೆ ಈ ಕಡೆಯಿಂದ ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದು ದಿನ ದೊರೆಯುತ್ತದೆ. ಅಂದರೆ ಪುನಃ ಶುಕ್ರವಾರವಿದ್ದದ್ದು ಗುರುವಾರ ಸಿಗುತ್ತೆ. ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದರೆ ಒಂದು ದಿನ ಕಳೆದುಕೊಳ್ತೇವೆ, ಅಂದರೆ ಗುರುವಾರ ಇದ್ದದ್ದು ಶುಕ್ರವಾರ ಸಿಗುತ್ತೆ. ಒಂದು ದಿನ ಅಷ್ಟೇ ಆಗ್ತವೆ, ಒಂದು ದಿವಸ ಎಕ್ಸ್ಟ್ರಾ ಲಾಭ ಸಿಗುತ್ತೆ ಅಷ್ಟೇ. ಇದರಿಂದ ಹೋದರೆ, ಎಲ್ಲಿಂದ ಇಲ್ಲಿಗೆ ಹೋದರೆ, ಸೊ ಇಲ್ಲಿಂದ ಇಲ್ಲಿಗೆ ಹೋದರೆ ನಮಗೆ ಇದು ಎಕ್ಸ್ಟ್ರಾ ಲಾಭ ಸಿಗುತ್ತೆ. ನಮಗೆ ನೋಡಿ ಇಲ್ಲಿದೆ